ಮಾಡುವುದಕ್ಕಾಗಿ ಈ ಸಮಯದಲ್ಲಿ ನಾವು ಕೆಲವು ಸಮಯ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂತವರಾಗೋಣ. ದೇವರ ವಾಕ್ಯಕ್ಕಿಂತ ಮುಂಚಿತವಾಗಿ ನಾನು ದೇವರಿಗೆ ಈ ಒಂದು ಸಮಯವನ್ನು ಕೊಡುವುದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಅದೇ ರೀತಿಯಾಗಿ ಸುನಿಲ್ ಸೂರ್ಯಕುಮಾರ್ ಅವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇದರಿಂದ ದೇವರ ವಾಕ್ಯದಲ್ಲಿ ನೋಡುವಂತ ಪ್ರಕಾರವಾಗಿ ಈ ದಿನ ಉಪವಾಸ ದಿನಗಳು 40 ದಿನಗಳ ಉಪವಾಸ ಪ್ರಾರ್ಥನೆಯ ಕೂಟದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ದಿನದಲ್ಲಿ ನಾವು ಈ ರೀತಿಯಾಗಿ ಕೂಡಿ ಬರಲಿಕ್ಕೆ ಕೊಡದ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇದರಲ್ಲಿ ದೇವರ ವಾಕ್ಯ ನೋಡ್ಕೊಳ್ಳೋಣ. ನೋಡ್ರಿ, ಉಪವಾಸ ಪ್ರಾರ್ಥನೆ ಹೇಗೆ ಮಾಡಬೇಕು, ಉಪವಾಸ ಪ್ರಾರ್ಥನೆ ಯಾವ ರೀತಿಯಾಗಿ ಮಾಡಬೇಕೆಂಬುದಾಗಿ ನಾವು ಆಲ್ರೆಡಿ ಬ್ರದರ್ ಹೇಳುವಂತ ರೀತಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನೋಡ್ಬೇಕಾದ್ರೆ ನಾವು ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಬೇಕೆಂಬುದಾಗಿ ನಾವು ಬೈಬಲ್ ನೋಡುವಾಗ ಅದೇ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೀವಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೀವಿ. ಅಂದ್ರೆ ಇದರಲ್ಲಿ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳುತ್ತೀರಿ. ಅವರು ತಾವು ಉಪವಾಸಿಗಳನ್ನು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಈ ದಿನ ನಾವು ಉಪವಾಸ ಮಾಡುವಾಗ ಮನುಷ್ಯರ ಮುಂದಾಗಲಿ ಇಲ್ಲ ಕಪಟಿಗಳ ರೀತಿಯಲ್ಲಿ ನಾವು ಮಾಡಬಾರದು. ಇದನ್ನ ಕಪಟಿಗಳು ಯಾವ ರೀತಿಯಾಗಿ ಅವ್ರು ಕಾಣ್ತಾರೋ ಆ ರೀತಿಯಾದ ಕಾರ್ಯದಲ್ಲಿ ನಾವು ಯಾರು ಕಾಣಬಾರದು. ಯಾಕಂದ್ರೆ ಉಪವಾಸ ನಾವು ಪ್ರಾರ್ಥನೆ ಮಾಡುವಾಗ ನಾವು ಸಂತೋಷದಿಂದ, ಆನಂದದಿಂದ, ತೃಪ್ತಿಯಿಂದ ದೇವರು ನಾವು ಪ್ರಾರ್ಥಿಸುತ್ತಾ ದೇವರಲ್ಲಿ ಆಸಕ್ತಿ ಉಳ್ಳವರಾಗಿ, ದೇವರ ವಾಕ್ಯದಲ್ಲಿ ಧ್ಯಾನವಂತರಾಗಿ ನಾವು ಇರುವಂತವರಾಗಿ ನಾವಿರ್ಬೇಕು. ಇಲ್ಲೊಂದು ಕಪಟಿಗಳಾಗಿ ಇರದೆ, ಅವರ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳದೆ, ತಾವು ಉಪವಾಸಿಗಳನ್ನು ಜನರಿಗೆ ತೋರಿಸುವಂಗೆ ಮತ್ತೆ ಅವರ ಮುಖಗಳನ್ನು ಮತ್ತೆ ವಿಕಾರ ಮಾಡಿಕೊಳ್ಳದೆ ಆ ರೀತಿಯಾಗಿ ಇರುವಾಗ ಅವರಿಗೆ ಈ ರೀತಿಯಾಗಿದ್ರೆ ನೋಡ್ರಿ, ಇದನ್ನೆಲ್ಲ ನಾವು ಮಾಡ್ತಾ ಬಂದ್ರೆ ನಾವು ದೇವರಿಂದ ನಾವು ಆಶೀರ್ವಾದ ಹೊಂದುವಂತವರಾಗಿದ್ದೇವೆ. ಆದ್ರೆ ಇದನ್ನೆಲ್ಲ ಆಪೋಸಿಟ್ ಆಗಿ ಎಲ್ಲ ಎದುರಾಗಿ ನಾವು ಮಾಡ್ಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಅವರಿಗೆ ಬರತಕ್ಕ ಫಲವನ್ನು ಅವರು ಹೊಂದಿದಂತಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ನೋಡ್ರಿ, ದೇವರಿಂದ ನಾವು ಉಪವಾಸ ಪ್ರಾರ್ಥನೆ ಯಾಕೆ ನಾವು ಮಾಡ್ತಿದ್ರೆ ದೇವರಿಂದ ಏನಾದ್ರೂ ಹೊಂದಿಕೊಳ್ಳಬೇಕೆಂಬ ಆಸೆ. ನಾವು ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತಿದ್ರೆ ದೇವರು ನಮಗೊಂದು ನಾವು ಬಯಸುವಂತ ಬಯಸುವಿಕೆ ದೇವರು ನಮಗೆ ಕೊಡಬೇಕೆಂಬುದಾಗಿ, ಇನ್ನು ಆತ್ಮೀಯ ಕಾರ್ಯಗಳಲ್ಲಿ ಹೆಚ್ಚಾಗಿ ಬೆಳಿಬೇಕೆಂಬುದಾಗಿ, ಇನ್ನು ಆತ್ಮೀಯ ಕ್ರಿಯೆಗಳಲ್ಲಿ ನಾವು ಇನ್ನೂ ಹೆಚ್ಚಾದಂತ ಜ್ಞಾನವನ್ನಾಗ್ಲಿ, ದಯೆಯನ್ನಾಗ್ಲಿ, ಕೃಪೆಯನ್ನಾಗ್ಲಿ, ಪ್ರೀತಿಯನ್ನಾಗ್ಲಿ, ಕರುಣನ್ನಾಗ್ಲಿ ದೇವರಿಂದ ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇವೆ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು, ಅದಕ್ಕೋಸ್ಕರ ವಾಕ್ಯ ಹೇಳ್ತದಲ್ವಾ, ಆರಾಧನೆ ದೇವರಿಗೆ ಪ್ರಾಮುಖ್ಯ ಎಂಬುದಾಗಿ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಚನ 1ರಲ್ಲಿ ನೋಡುತ್ತೇವೆ, ಯಾವುದು ವಿವೇಕಪೂರ್ವಕವಾದ ಆರಾಧನೆ. ನೋಡ್ರಿ, ನಮ್ಮನ್ನು ನಾವು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಯಜ್ಞವಾಗಿಯೂ ಅರ್ಪಿಸುವಂತ ಒಂದು ಆರಾಧನೆ ದೇವರಿಗೆ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ನಾವು ವಾಕ್ಯವನ್ನು ನೋಡುತ್ತೇವೆ. ಈ ದಿನ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಮಾಡುವಂತ ಪ್ರಾರ್ಥನೆ, ನಮ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರಿಗೆ ನಮ್ಮ ಶರೀರವನ್ನು ಕುಂಗಿಸಿ ನೋಡ್ರಿ, ನಾವು ಮಾಡಬೇಕಾದ ಎಲ್ಲಾ ಕೆಲಸಗಳನ್ನ ಬಿಟ್ಟು ನೋಡ್ರಿ, ನಾವು ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ದೇವರಿಗೆ ವಿರುದ್ಧವಾದ ಕೆಲಸಗಳನ್ನ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಅದನ್ನೆಲ್ಲವನ್ನ ಬಿಟ್ಟು ದೇವರ ಸನ್ನಿಧಿಯಲ್ಲಿ ಕಳೆಯುತ್ತಾ, ದೇವರ ವಾಕ್ಯದಲ್ಲಿ ಕಳೆಯುತ್ತಾ, ದೇವರ ಪ್ರಾರ್ಥನೆಯಲ್ಲಿ ಕಳೆಯುತ್ತಾ ಮಾಡುವಂತ ಉಪವಾಸ ಪ್ರಾರ್ಥನೆ ಅದು ಫಲವನ್ನು ಹೊಂದುವಂತ ಪ್ರಾರ್ಥನೆ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ನೋಡಿ, ನಾವು ಈ ದಿನದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ನಾವು ಪ್ರಾರ್ಥಿಸೋದು ಬೇಡ. ಇದರಲ್ಲಿ ನಾವು ನೋಡುವಂತ ಪ್ರಕಾರವಾಗಿ ಉಪವಾಸ ಪ್ರಾರ್ಥನೆ ನಮಗೆ ಬೇಕಾಗಿರುವಂತಹ ಬಿಡುಗಡೆಯನ್ನು ಒದಗಿಸಿಕೊಡುತ್ತದೆ. ಅದು ಯಾವುದೆಂಬುದಾಗಿ ನೋಡುವಾಗ, ಒಂದು, ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೋಡಿ, ಉಪವಾಸ ಪ್ರಾರ್ಥನೆ ಮಾಡುವಾಗ ಕೆಲವು ಕಾರ್ಯಗಳು ಉಪವಾಸ ಪ್ರಾರ್ಥನೆಯಿಂದ ಬಿಡುಗಡೆ ಹೊಂದದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಆಧ್ಯಾತ್ಮಿಕ ಶಕ್ತಿ ನಮಗೆ ಮತ್ತು ಬಿಡುಗಡೆ ಹೊಂದಬೇಕಂದ್ರೆ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಇರಬೇಕು. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವಂತ ಪ್ರಕಾರವಾಗಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾನೆ, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವ ತರದಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಹೇಳಿದನು. ನೋಡ್ರಿ, ಶಿಷ್ಯರು ಈ ರೀತಿಯಾಗಿ ಕೇಳ್ತಾರೆ, ಯಾಕೆ ನಮ್ಮಿಂದ ಆ ಒಂದು ದೇವರನ್ನ ಬಿಡಿಸ್ಲಿಕ್ಕಾಗಿಲ್ಲ, ಯಾಕೆ ಆ ಒಂದು ರೀತಿಯಾದ ಒಂದು ಕಾರ್ಯವನ್ನು ಮಾಡ್ಲಿಕ್ಕಾಗಲಿಲ್ಲ ಅಂತ ದೇವರು ಯೇಸು ಕ್ರಿಸ್ತನಲ್ಲಿ ಕೇಳುವಾಗ ಯೇಸು ಕ್ರಿಸ್ತನ ಬಿಡಿಸಿ ಹೇಳುವಂತ ಒಂದೇ ಒಂದು ಮಾತು, ಈ ಒಂದು ಜಾತಿಯ ಒಂದು ದೆವ್ವಗಳಾಗ್ಲಿ, ಇಲ್ಲಂದ್ರೆ ಭೂತಗಳಾಗ್ಲಿ, ಇಲ್ಲಂದ್ರೆ ಆ ಮಾಟ ಮಂತ್ರ ಶಕ್ತಿಗಳಾಗ್ಲಿ, ವಿರುದ್ಧವಾದ ಎಲ್ಲಾ ಕಾರ್ಯಗಳಾಗ್ಲಿ ದೇವರ ಮೇಲೆ ಒಂದು ಪ್ರಾರ್ಥನೆ ಮತ್ತು ಉಪವಾಸ ಪ್ರಾರ್ಥನೆಯಿಂದಲೇ ಈ ಜಾತಿ ಬಿಟ್ಟು ಹೋಗ್ತದೆ ಎಂಬುದಾಗಿ. ಈ ದಿನ ನಮ್ಮ ಜೀವನದಲ್ಲಿ, ನಮ್ಮ ಕಾರ್ಯಗಳಲ್ಲಿ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ ಅದು ಬಿಟ್ಟು ಹೋಗಬೇಕೆಂಬುದಾಗಿ ನಾವು ಅಂದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಉಪವಾಸ ಪ್ರಾರ್ಥನೆ ಪ್ರಾಮುಖ್ಯತೆ, ನಮ್ಮ ಜೀವನದಲ್ಲಿ ಅನೇಕ ಕ್ರಿಯೆಗಳು ಉಂಟಾಗಬೇಕು, ನಮ್ಮ ಜೀವನ ಬದಲಾವಣೆ ಹೊಂದಬೇಕೆಂಬುದಾಗಿ ನಾವು ಅಂದುಕೊಳ್ಳುವಾಗ
ನಮ್ಮ ಜೀವನದಲ್ಲಿ ಉಪವಾಸ ಪ್ರಾರ್ಥನೆ ಅಗತ್ಯತೆ. ಈ ದಿನ ದೇವರ ವಾಕ್ಯ ಹೇಳ್ತದೆ, ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಅನೇಕ ಕ್ರಿಯೆಗಳು ಬದಲಾವಣೆ ಹೊಂದುತ್ತದೆ. ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಅಂದುಕೊಂಡಂತ ಕಾರ್ಯಗಳು ನಡೀತದೆ. ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಆಧ್ಯಾತ್ಮಿಕವಾಗಿ ನಾವು ಜಾಸ್ತಿ ಹೆಚ್ಚಾಗಿ ಬೆಳೆಯುವಂತವರಾಗಿರ್ತೇವೆ. ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಬಿಡುಗಡೆಗಳು ಉಂಟಾಗ್ತದೆ. ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಮಾಡಿ, ಸೂಚಕ ಕಾರ್ಯಗಳನ್ನು ಮಾಡಿ, ಅನೇಕ ಕ್ರಿಯೆಗಳನ್ನು ನಮ್ಮ ಮಧ್ಯದಲ್ಲಿ ಉಂಟು ಮಾಡುವಂತ ದೇವರು ಆತನಾಗಿದ್ದಾನೆ. ನೋಡ್ರಿ, ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನನ ಬಿಡುಗಡೆ ಹೊಂದಲಿಕ್ಕೆ ದೇವರು ಸಹಾಯ ಮಾಡುವಂತ ದೇವರು ಆತನಾಗಿದ್ದಾನೆ. ಅದಕ್ಕೋಸ್ಕರ ಇದನ್ನು ನಾವು ಪ್ರಾರ್ಥನೆ ಮಾಡುವಾಗ, ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಕಪಟಿಗಳ ಹಾಗೆ ನಾವು ಪ್ರಾರ್ಥಿಸಬಾರದು. ಕಪಟಿಗಳ ಹಾಗೆ ನಾವು ಉಪವಾಸ ಪ್ರಾರ್ಥನೆ ಮಾಡಬಾರದು. ಮೊದಲದಾಗಿ ನೋಡ್ಕೊಂಡ್ವಿ ಅಂತಂದ್ರೆ, ಆಧ್ಯಾತ್ಮಿಕ ಶಕ್ತಿ ನಮಗೆ ಬರಬೇಕಂದ್ರೆ, ನಮ್ಮ ಜೀವನದಲ್ಲಿ ಏನಾದ್ರು ಬಿಡುಗಡೆ ಉಂಟಾಗಬೇಕಂತಂದ್ರೆ ನಾವು ಉಪವಾಸ ಪ್ರಾರ್ಥನೆ ಖಂಡಿತವಾಗಲೂ ಮಾಡುವಂತದ್ದಾಗಿರಬೇಕು. ನಮ್ಮ ಮೇಲೆ ದೇವರ ಮೇಲೆ ಇರುವಂತ ನಂಬಿಕೆ ನಮ್ಮನ್ನ ಉಪವಾಸ ಪ್ರಾರ್ಥನೆಗೆ ಕರೆದುಕೊಂಡು ಹೋಗುವಂತದ್ದಾಗಿರ್ತದೆ. ಎಲ್ಲಿ ನಾವು ನೋಡ್ತೀವಿ ಅಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವಂತ ಪ್ರಕಾರವಾಗಿ, ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೇವೆ ಅಂತಂದ್ರೆ, ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂತದ್ದು ಒಂದು ಇರುವುದಿಲ್ಲ ಅಂದನು. ನೋಡ್ರಿ, ದೇವರು ಇಲ್ಲಿ ನಂಬಿಕೆಯ ಬಗ್ಗೆ ನಾವು 20ನೇ ವಚನದಿಂದ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಅದಾಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂತದ್ದು ಒಂದು ಇರುವುದಿಲ್ಲ ಎಂದು ಹೇಳಿದನು. ನೋಡ್ರಿ, ನಮ್ಮಲ್ಲಿ ನಂಬಿಕೆ ಇದ್ರೆ ಸಾಕು. ಈ ದಿನದಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೀವಿ, ನಂಬಿಕೆಯಿಂದ ನಾವು ಏನ್ ಬೇಡಿಕೊಳ್ತೀವೋ, ನಾವು ನಂಬಿಕೆಯಿಂದ ಏನ್ ಆಜ್ಞಾಪಿಸ್ತೀವೋ, ನಂಬಿಕೆಯಿಂದ ನಾವು ಏನೆಲ್ಲ ಕಾರ್ಯಗಳನ್ನ ಮಾತಾಡ್ತೀವೋ ಅದೆಲ್ಲವನ್ನ ದೇವರು ಮಾಡಿ ಮುಗಿಸುವಂತ ದೇವರ ಆತನಾಗಿದ್ದಾನೆ. ಇಲ್ಲಿ ಆಶ್ಚರ್ಯಕರವಾದ ಒಂದೇ ಒಂದು ಕಾರ್ಯ ಅಂತಂದ್ರೆ, ನಮ್ಮಲ್ಲಿ ಇರಬೇಕಾದ ನಂಬಿಕೆ ಎಷ್ಟಂದ್ರೆ ಸಾಸಿವೆ ಕಾಳಷ್ಟು. ನಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ನೋಡ್ರಿ, ದೇವರು ಹೇಳ್ತಾರೆ, ಈ ಬೆಟ್ಟಕ್ಕೆ ಇಲ್ಲಿಂದ ಹೋಗಿ ಅಲ್ಲಿ ಬೀಳೋದಿದ್ರು ಸಹ ಅಲ್ಲಿ ಹೋಗ್ತದೆ ಎಂಬುದಾಗಿ. ಇದನ್ನ ನಮ್ಮಲ್ಲೂ ಸಹ ನಂಬಿಕೆ ಹೆಚ್ಚಾಗಿರಬೇಕು. ಉಪವಾಸ ಪ್ರಾರ್ಥನೆಯ ಒಂದು ಮಹತ್ವವನ್ನು ನಾವು ಎದುರು ನೋಡುವಂತವರಾಗಿರಬೇಕು. ನೋಡ್ರಿ, ಎರಡನೇದಾಗಿ ನೋಡುವಾಗ ದೇವರ ಮಾರ್ಗದರ್ಶನ ನಮಗೆ ಗೊತ್ತಾಗ್ಬೇಕಂದ್ರೆ, ದೇವರ ಮಾರ್ಗದರ್ಶನ ನಮಗೆ ಬೇಕಂದ್ರೆ, ದೇವರ ಪ್ರಣಾಳಿಕೆ ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ, ದೇವರ ಕೋರಿಕೆಗಳು ನಮ್ಮಲ್ಲಿ ನೆರವೇರಬೇಕಂದ್ರೆ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಎಜ್ರನು ಬರೆದ ಗ್ರಂಥ 8ನೇ ಅಧ್ಯಾಯ 23ನೇ ವಚನ. ಎಜ್ರನು 8ನೇ ಅಧ್ಯಾಯ 23ನೇ ವಚನ. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ನೋಡ್ರಿ, ನಾವು ಈ ರೀತಿಯಾಗಿ ಪ್ರಾರ್ಥಿಸುವಾಗ, ಮುಂದೆ ಬೇರೆ ನೋಡುವಾಗ, ಉಪವಾಸದಿಂದ ನಾವು ಪ್ರಾರ್ಥಿಸುವಾಗ ದೇವರ ಪ್ರಸನ್ನದಿಂದ ಆತನ ನಮ್ಗೆ ಏನಾಗಿದ್ದಾನೆ, ಇದು ಏನಾಗಿದ್ದಾನೆ, ಅವರು ಪ್ರಸನ್ನನಾಗಿರ್ತಾರೆ. ಆತನು ನಾವು ಮುಂದೆ ಪ್ರಸನ್ನನಾಗಿರುವಂತ ದೇವರು ಆತನಾಗಿದ್ದಾನೆ. ನೋಡ್ರಿ, ನಾವು ಉಪವಾಸ ಪ್ರಾರ್ಥನೆಯಿಂದ ನಾವು ಮಾಡುವಾಗ, ಉಪವಾಸ ಪ್ರಾರ್ಥನೆ ನಾವು ಮಾಡಿ ನಾವು ಬೇಡಿಕೊಳ್ಳುವಾಗ ದೇವರ ನಿರ್ಧಾರಗಳನ್ನು, ದೇವರು ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ನಿರ್ಧಾರಗಳನ್ನು ಏನು ಎಂಬುದಾಗಿ ತಿಳಿದುಕೊಳ್ಳುವುದಾಗಿರುತ್ತದೆ. ಮತ್ತೆ ಕಷ್ಟದ ಸಮಯದಲ್ಲಿ ದೇವರ ಚಿತ್ತ ತಿಳಿಯಲು ಉಪವಾಸ ಪ್ರಾರ್ಥನೆ ಸಹಾಯ ಮಾಡುವುದಾಗಿದೆ. ನಮ್ಮ ಕಷ್ಟ ದಿನಗಳಲ್ಲಿ, ನಮ್ಮ ಕಷ್ಟ ಕಾಲದಲ್ಲಿ ಅಯ್ಯೋ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಚಿಂತೆ ಬೀಳೋದಕ್ಕಿಂತ ದೇವರ ಸಮ್ಮುಖದಲ್ಲಿ ಬಂದು ಒಂದು ದಿನದ ಉಪವಾಸ ಪ್ರಾರ್ಥನೆ, ಒಂದು ಅರ್ಧ ದಿನದ ಉಪವಾಸ ಪ್ರಾರ್ಥನೆಯನ್ನು ದೇವರು ಕೇಳಿ, ದೇವರು ನೋಡಿ ಆತನ ಅದನ್ನು ಬಿಡುಗಡೆ ಕೊಡುವಂತ ದೇವರು ಆತನಾಗಿದ್ದಾನೆ. ಈ ದಿನ ನಾವು ದೇವರ ಮಾರ್ಗದರ್ಶನ ನಮಗೆ ಗೊತ್ತಾಗಬೇಕಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ನಿಂತುಕೊಳ್ಳುವಂತವರಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಪಶ್ಚಾತ್ತಾಪ ಪಡುವಂತವರಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಉಪವಾಸ ಪ್ರಾರ್ಥನೆಯಿಂದ ಇರುವಂತವರಾಗಿರಬೇಕು. ಅದೇ ರೀತಿ ಇನ್ನೊಂದು ವಚನ ನೋಡ್ಕೊಳ್ಳೋಣ. ಕೀರ್ತನೆ 35ನೇ ಕೀರ್ತನೆ ವಚನ 13. ಕೀರ್ತನೆ 35ನೇ ಕೀರ್ತನೆ ವಚನ 13. ನಾನಾದರೂ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿ ತಟ್ಟನ್ನೇ ಕಟ್ಟಿಕೊಂಡಿದ್ದೇನೋ, ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನೋ, ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ತಿರುಗಿತು. ನೋಡ್ರಿ, ಇಲ್ಲಿ ಭಕ್ತರು ಹೇಳುವಂತ ಒಂದು ಮಾತು ಅಂತಂದ್ರೆ, ಭಕ್ತನಾದ ದಾವೀದನು ಹೇಳುವಂತ ಒಂದು ಮಾತು, ನಾನಾದರೂ ಅವರ ಅಸ್ವಸ್ಥದ ಕಾಲದಲ್ಲಿ ಗೋಣಿ ತಟ್ಟನ್ನೇ ಕಟ್ಟಿಕೊಂಡಿದ್ದೇನು, ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನು, ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ತಿರುಗಿತು ಎಂಬುದಾಗಿ.
ನೋಡ್ರಿ, ಒಬ್ಬರಿಗೆ ಅಸ್ವಸ್ಥತೆ ಬಿಡುಗಡೆ ಬೇಕು, ಅವರಿಗೆ ರೋಗದಿಂದ ಬಿಡುಗಡೆ ಬೇಕು, ಅವರಿಗೆ ಅಸ್ವಸ್ಥತೆಯಲ್ಲಿ ಇದ್ದಾರೆ, ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ಅವರಿಗೋಸ್ಕರ ನಾನು ಉಪವಾಸ ಪ್ರಾರ್ಥನೆ ಮಾಡಿದೆ, ಅವರಿಗೋಸ್ಕರ ನಾನು ಏನ್ ಮಾಡಿದೆ, ಗೋಳಿ ತಟ್ಟನ್ನು ಒದ್ದುಕೊಂಡೆ, ನಾನು ಅವರಿಗೋಸ್ಕರ ನನ್ನ ಆತ್ಮವನ್ನ ನೋಯಿಸಿದೆ, ನನ್ನ ಪ್ರಾರ್ಥನೆ ಇವರನ್ನು ಎದೆಗೆ ಮುಟ್ಟಿತು ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ದಿನದಲ್ಲಿ ನಾವು ಮಾಡುವಂತ ಉಪವಾಸ ಪ್ರಾರ್ಥನೆ ಬೇರೆಯವರಿಗೆ ಬಿಡುಗಡೆ ಕೊಡ್ತದೆ. ನಾವು ಮಾಡುವಂತ ಉಪವಾಸ ಪ್ರಾರ್ಥನೆ ಅನೇಕ ಜನರಿಗೆ ಬಿಡುಗಡೆ ಕೊಡ್ತದೆ. ಈ ದಿನ ಆತ್ಮೀಯ ಕಾರ್ಯಗಳಲ್ಲಿ ಅನೇಕ ಜನರಿಗೆ ಬಿಡುಗಡೆ ಉಂಟು ಮಾಡುವಂತದ್ದಾಗಿರಬೇಕು ನಮ್ಮ ಉಪವಾಸ ಪ್ರಾರ್ಥನೆ. ನಮ್ಮ ಉಪವಾಸ ಪ್ರಾರ್ಥನೆ ಯಾವ ರೀತಿ ಎಂಬುದಾಗಿ ನಾವು ನೋಡುವಾಗ, ನೋಡ್ರಿ, ನಾವು ಇದರಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶ 3 ಕಾರ್ಯಗಳನ್ನು ನೋಡುವುದರಾಗೋಣ. ನೋಡ್ರಿ, ಒಂದನೇದಾಗಿ ನಾವು ನೋಡುವಾಗ ಇದು ನೋಡ್ರಿ, ಪ್ರದರ್ಶನಕ್ಕಾಗಿ ಇರಬಾರದು, ಏನೋ ಒಂದು ಮಾಡ್ತೀವಲ್ಲ ಅನ್ನೋ ಒಂದು ರೀತಿಯಲ್ಲಿ ಇರಬಾರ್ದು. ನೋಡ್ರಿ, ಏನೋ ಮಾಡ್ಬೇಕಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಮಾಡಕ್ ಹೋಗಬಾರ್ದು. ಅದು ಯಾವ ರೀತಿ ಇರ್ಬೇಕಾದ್ರೆ ನೋಡ್ರಿ, ಜನರು ನೋಡಲಿ ಎಂಬುದಾಗಿ ಸಹ ನಾವು ಮಾಡಬಾರ್ದು. ನೋಡ್ರಿ, ಉಪವಾಸ ಅದನ್ನ ಆತರ ಮಾಡಬಾರ್ದು. ಅದು ಮತ್ತು ನಿಮ್ಮ ಮತ್ತು ದೇವರ ನಡುವೆ ಅದು ಇರುವಂತದ್ದಾಗಿರಬೇಕು. ಉಪವಾಸ ಪ್ರಾರ್ಥನೆ ಅನ್ನೋದು ನೋಡ್ರಿ, ಜನರು ನೋಡ್ತಾರಂತಲ್ಲ, ಜನರು ನೋಡಿ ಏನೋ ಹೇಳ್ತಾರಂತಲ್ಲ, ದೇವರಿಗೂ ನಮಗಿರುವಂತ ಒಂದು ಕಮ್ಯುನಿಕೇಶನ್, ದೇವರಿಗೂ ನಮಗಿರುವಂತ ಒಂದು ಒಡಂಬಡಿಕೆ, ದೇವರಿಗೂ ನಮಗಿರುವಂತ ಒಂದು ಆಧ್ಯಾತ್ಮಿಕವಾದ ಒಂದು ಜೀವನ, ಒಂದು ಕನೆಕ್ಷನ್ ಇರುವಂತದ್ದಾಗಿರಬೇಕು. ಮೊದಲನೇದಾಗಿ ನಾವು ಪ್ರದರ್ಶನಕ್ಕಾಗಿ ಏನೋ ಮಾಡ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಎರಡನೇದಾಗಿ ನೋಡುವಾಗ, ಉಪವಾಸ ಪ್ರಾರ್ಥನೆ ನಾವು ಮಾಡುವಾಗ ವಾಕ್ಯ ಧ್ಯಾನ ಅನ್ನೋದು ಎಷ್ಟೋ ಪ್ರಾಮುಖ್ಯತೆವಾಗಿರ್ತದೆ. ಉಪವಾಸ ಪ್ರಾರ್ಥನೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ವಾಕ್ಯ ಧ್ಯಾನವನ್ನ ಮಾಡುವಂತದ್ದಾಗಿರಬೇಕು. ಉಪವಾಸದ ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ವಾಕ್ಯವನ್ನ ಧ್ಯಾನಿಸಬೇಕು, ವಾಕ್ಯವನ್ನ ಓದಬೇಕು, ವಾಕ್ಯವನ್ನ ನಾವು ಕಲಿತುಕೊಳ್ಳಬೇಕು, ವಾಕ್ಯವನ್ನ ನಾವು ಓದ್ತಾ ಅದನ್ನ ಧ್ಯಾನಿಸುತ್ತಾ ದೇವರ ಅದ್ಭುತಗಳನ್ನ ಮಾಡುವಂತ ದೇವರಾತನಾಗಿದ್ದಾನೆ.